ನಮಸ್ಕಾರ, ಗುಡ್ ಮಾರ್ನಿಂಗ್, ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮೂರಲ್ಲಿ ಅಂದರೆ ನಾನು ಇವಾಗಿರುವಂತಹ ಪ್ರೆಸೆಂಟ್ ಏರಿಯಾದಲ್ಲಿ ಗಣಪತಿಯನ್ನು ಕೂತ್ಕೊಳ್ಳಿಸ್ತಿದ್ದಾರೆ. ಆ್ಯಂಡ್ ನಮ್ಮ ಆಫೀಸಲ್ಲಿ ಕೂಡ ಇವತ್ತು ಗಣಪತಿಯನ್ನು ಕೂತ್ಕೊಳಿಸ್ತಿದ್ದಾರೆ. ಆ್ಯಂಡ್ ಮಧ್ಯಾಹ್ನ ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ಊಟಕ್ಕೆ ಕರೆದಿದ್ದಾರೆ. ಸೊ ಹಾಗಾಗಿ ಈ ಸಣ್ಣ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಹೋಗ್ತಾ ದಾರಿಲಿ ಗಣಪತಿ ಎಲ್ಲ ಸಿಗೋದುಂಟು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಸಿಕ್ಕಿದ್ರೆ ಅದನ್ನು ಶೂಟ್ ಮಾಡ್ಕೊಂಡು ಒಂದು ಚಂದದ ವ್ಲಾಗ್ ಮಾಡಿ ಸ್ಪೆಷಲ್ ಗಣೇಶ ಹಬ್ಬದ ವ್ಲಾಗ್ ಅಂತ ನಾನು ನಿಮಗೋಸ್ಕರ ಒಂದು ಈ ವ್ಲಾಗ್ನ ರೆಡಿ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ಮುಂದುವರಿಸ್ತೀನಿ. ಇವಾಗ ಗಂಟೆ 6 ಆಗಿದೆ. ಆಫೀಸ್ಗೆ ಹೋಗೋ ಸಮಯ. ಬನ್ನಿ ಸಿಗೋಣ. ಆಫೀಸ್ನಲ್ಲಿ ಹೆವಿ AC ಹಾಕಿ ಹೊರಗೆ ಬಂದ ತಕ್ಷಣ ತಲೆ ಗುಮ್ಮ ಅನ್ನುತ್ತೆ. ಸೊ ಇವಾಗ ಆನ್ ಡ್ಯೂಟಿ, ಬಟ್ ಊಟದ ಹೊತ್ತಾಗಿತ್ತಲ್ಲ, ಹಾಗೆ ನಮ್ಮ ಅಂಕಲ್ ಫೋನ್ ಮಾಡಿದ್ರು ಗಣೇಶ ಹಬ್ಬದ ಲೆಕ್ಕದಲ್ಲಿ ನೀನು ಬರಬೇಕು ಅಂತ. ಸೊ ಹಬ್ಬಕ್ಕೆ ಬರೋಕ್ಕಾಗಲ್ಲ, ಜಸ್ಟ್ ಊಟಕ್ಕಾದ್ರೂ ಬರಬೇಕು ಅಂತ ಟ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೆ. ಸೊ ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ. ಫೈನಲಿ ಫ್ಯಾಮಿಲಿ ಮನೆಯಿಂದ ಊಟ ಮುಗಿಸಿ ಆಫೀಸಿಗೆ ಬಂದು ಆಫೀಸಲ್ಲಿ ಕೆಲಸ ಮುಗಿಸಿ ಮತ್ತೆ ರೂಮಿಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ನೋಡ್ಬೇಕಾದ್ರೆ ರಾತ್ರಿ ಆಗ್ಬಿಟ್ಟಿದೆ. ಸೊ ಇವಾಗ ಮನೇಲಿ ಇಟ್ಟಿರುವಂತ ಸಣ್ಣ ಮೂರ್ತಿಗಳನ್ನೆಲ್ಲ ತಗೊಂಡೋಗಿ ಒಂದ್ ಕಡೆ, ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಗಣಪತಿ ಮೂರ್ತಿ ಇಟ್ಟಲ್ಲಿ ಸಣ್ಣ ಮೂರ್ತಿಗಳನ್ನ ಇಡ್ತಾ ಇದ್ದಾರೆ. ನಮ್ಮ ಮನೆ ಮುಂದೆನೆ ಪಾಸ್ ಆಗ್ತಾ ಇದ್ದಾರೆ ಕೆಲವರೆಲ್ಲ. ಸೊ ಇನ್ ಯಾಕೆ ವೇಸ್ಟ್ ಮಾಡೋದು ಟೈಮು? ನಮಗೋಸ್ಕರ ಪಾಪ ಮನೆ ಪಕ್ಕದವರೆಲ್ಲ ಸ್ವೀಟ್ ಕೊಟ್ಟಿದ್ದಾರೆ. ಅಂಡ್ ನೀವು ಅದನ್ನ ಮೈನ್ ಆಗಿ ನೋಡ್ಬೇಕು. ಸ್ವೀಟ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಖುಷಿ ಆಗ್ತಿದೆ ಈ ರೂಮಿಗೆ ಬಂದ ನಂತರ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ನಮ್ಗೆ ಬೇಕಾದವ್ರು ಇರೋದ್ರಿಂದ, ನಮಗೆ ಬೇಕಾಗಿರೋದು ಸಿಗುತ್ತಾ ಇರೋದ್ರಿಂದ, ಅಂಡ್ ಹೊಟ್ಟೆ ತುಂಬಾ ಬೇಕಾಗಿರೋದನ್ನ ಮಾಡಿ ತಿನ್ನೋದ್ರಿಂದ ನಮ್ಗೆ ಇಲ್ಲಿ ತುಂಬಾ ಖುಷಿನೂ ಆಗ್ತಿದೆ. ಸೊ ಇವಾಗ ನಾನು ನಮ್ಮ ಏರಿಯಾದ ಸುತ್ತ ಒಂದು 3-4 ಗಣಪತಿನ ನಾನು ಅವಾಗ ಬರ್ಬೇಕಾದ್ರೆ ನಾನು ನೋಡಿದ್ದೆ. ಅಂಡ್ ರಾತ್ರಿ ಹೊತ್ತಾಗ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ನಾವು ಮತ್ತೆ ಅಲ್ಲಿ ಹೋಗಿ ಈ ವಿಡಿಯೋಗಳನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಂಡ್ ಇನ್ನು ವೇಟ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ. ಅಂಡ್ ಆದಷ್ಟು ಬೇಗ ಹೋಗ್ತೀನಿ, ಅವನ್ನೆಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಅಂಡ್ ಲೆಟ್ಸ್ ಗೋ. ಇವಾಗ ಮನೆ ಪಕ್ಕದಲ್ಲೇ ಒಂದು ಗಣಪತಿನ ಕೂತ್ಕೊಳ್ಸಿದ್ದಾರೆ. ಅಂಡ್ ಅಲ್ಲಿಗೆ ಸಣ್ಣ ಪುಟ್ಟ ಮೂರ್ತಿಗಳೆಲ್ಲ ಬಂದು ಕೂತ್ಕೊಳ್ತಾ ಇದೆ ಪಕ್ಕದಲ್ಲೇ. ಬನ್ನಿ ಅದನ್ನ ನೋಡೋಣ.